ನೈಜ ಸುದ್ದಿಗಳ ಅನಾವರಣ ಟಿವಿ 46 ನ್ಯೂಸ್ಗೆ ಸ್ವಾಗತ. ನಾನು ಜೈಬಿ ಮಂಜುನಾಥ್. ಸುರಕ್ಷಿತ ಕೀಟನಾಶಕ ಬಳಕೆ ನೈಸರ್ಗಿಕ ಕೃಷಿಯಿಂದ ಉತ್ತಮ ಇಳುವರಿ ಸಾಧ್ಯವಾಗಲಿದೆ ಎಂದು ಎತ್ತೂರು ಯಶ್ಲೂರು ಹೋಬಳಿಯ ಕೃಷಿ ಅಧಿಕಾರಿ ಕೇಶವಮೂರ್ತಿ ತಿಳಿಸಿದ್ದಾರೆ. ಸುರಕ್ಷಿತ ಕೀಟನಾಶಕ ಬಳಕೆ ನೈಸರ್ಗಿಕ ಕೃಷಿಯಿಂದ ಉತ್ತಮ ಇಳುವರಿ ಸಾಧ್ಯ ಎಂದು ಕೃಷಿ ಅಧಿಕಾರಿ ಕೇಶವಮೂರ್ತಿ ಹೇಳಿದ್ದಾರೆ. ಜೀವಾಮೃತ, ಘನಜೀವಾಮೃತ, ಬೀಜಾಮೃತ, ದಶಪರ್ಣ ಕಷಾಯ, ನೀಮಾಸ್ತ್ರ ಹಾಗೂ ಅಗ್ನ್ಯಾಸ್ತ್ರದಂತಹ ನೈಸರ್ಗಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುವುದರ ಜೊತೆಗೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಆರೋಗ್ಯಕರ ಆಹಾರ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಎತ್ತೂರು ಯಶ್ಲೂರು ಕೃಷಿ ಅಧಿಕಾರಿ ಕೇಶವಮೂರ್ತಿ ಹೇಳಿದ್ದಾರೆ. ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ವತಿಯಿಂದ ಕೃಷಿ ಇಲಾಖೆ ಸಕಲೇಶಪುರ ಸಹಯೋಗದಲ್ಲಿ ಸಸ್ಯ ಸಂರಕ್ಷಣೆ ಯೋಜನೆಯಡಿ ಸುರಕ್ಷಿತ ಕೀಟನಾಶಕ ಬಳಕೆ ಹಾಗೂ ನೈಸರ್ಗಿಕ ಕೃಷಿ ಕುರಿತು ಆಯೋಜಿಸಿದ್ದ ವಿಶೇಷ ತರಬೇತಿ ಮತ್ತು ಮಾಹಿತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ನಿಯಂತ್ರಣಕ್ಕಾಗಿ ಕೀಟನಾಶಕಗಳನ್ನು ಅಗತ್ಯವಿದ್ದಾಗ ಮಾತ್ರ ಕೃಷಿ ಇಲಾಖೆಯ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಬೇಕು. ಔಷಧಿ ಸಿಂಪಡಿಸುವ ವೇಳೆ ಕೈಗವಸ್ತು, ಮಾಸ್ಕ್, ಬೂಟ್ ಹಾಗೂ ರಕ್ಷಣಾ ಉಡುಪು ಧರಿಸುವುದು ಕಡ್ಡಾಯ. ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಸಿಂಪಡಣೆ ನಡೆಸಬೇಕು. ಬಳಸಿದ ಖಾಲಿ ಕೀಟನಾಶಕ ಡಬ್ಬಿಗಳನ್ನು ನೀರಿನ ಮೂಲಗಳು ಅಥವಾ ಹೊಲಗಳಲ್ಲಿ ಎಸೆಯದೆ ಸುರಕ್ಷಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಅವರು ಸಲಹೆ ನೀಡಿದರು. ಬೀಜೋಪಚಾರದ ಮಹತ್ವವನ್ನು ವಿವರಿಸಿದ ಅವರು, ಬಿತ್ತನೆಗೂ ಮುನ್ನ ಶಿಫಾರಸು ಮಾಡಿದ ಔಷಧಿ ಅಥವಾ ಜೈವಿಕ ಉತ್ಪನ್ನಗಳಿಂದ ಬೀಜೋಪಚಾರ ಮಾಡುವುದರಿಂದ ಬೀಜದಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಉತ್ತಮ ಮೊಳಕೆ ಒಡೆಯುವಿಕೆ ಹಾಗೂ ಆರಂಭಿಕ ಹಂತದಲ್ಲೇ ಆರೋಗ್ಯಕರ ಗಿಡಗಳನ್ನು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ನೈಸರ್ಗಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮಣ್ಣಿನ ಗುಣಮಟ್ಟ ಸುಧಾರಿಸುವುದರೊಂದಿಗೆ ಪರಿಸರ ಸಂರಕ್ಷಣೆ, ರೈತರ ಆರೋಗ್ಯ ಹಾಗೂ ದೀರ್ಘಕಾಲಿಕ ಕೃಷಿ ಅಭಿವೃದ್ಧಿಗೆ ನೆರವಾಗುತ್ತದೆ. ಯಾವುದೇ ಕೀಟನಾಶಕ ಅಥವಾ ಗೊಬ್ಬರವನ್ನು ಬಳಸುವ ಮುನ್ನ ಕೃಷಿ ಇಲಾಖೆಯ ಅಧಿಕಾರಿಗಳ ಸಲಹೆ ಪಡೆದು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸುವಂತೆ ಅವರು ಸಲಹೆ ನೀಡಿದರು. ತರಬೇತಿ ಕಾರ್ಯಕ್ರಮದಲ್ಲಿ ಬೀಜೋಪಚಾರ ವಿಧಾನ, ಸುರಕ್ಷಿತ ಕೀಟನಾಶಕ ಬಳಕೆ, ನೈಸರ್ಗಿಕ ಕೀಟ ನಿಯಂತ್ರಣ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ವಿವರವಾದ ಮಾಹಿತಿ ನೀಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಕೃಷಿ ಇಲಾಖೆ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷ ವಿಪಿ ವಿಶ್ವನಾಥ್ ಮಾತನಾಡಿ, ರೈತರು ತಮ್ಮ ಬೆಳೆ ಮತ್ತು ಕೃಷಿ ಭೂಮಿಯನ್ನು ಸಂರಕ್ಷಿಸುವ ಜೊತೆಗೆ ಮುಂದಿನ ತಲೆಮಾರಿಗೆ ಫಲವತ್ತಾದ ಭೂಮಿಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಕೃಷಿ ಇಲಾಖೆಯ ಇಂತಹ ಜಾಗೃತಿ ಕಾರ್ಯಕ್ರಮಗಳು ರೈತರಲ್ಲಿ ಸುರಕ್ಷಿತ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸಿ ಕೀಟನಾಶಕಗಳಿಂದ ಉಂಟಾಗುವ ಅಪಾಯಗಳನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಎಂದರು. ಭಾರತ ದೇಶ ಸುಭದ್ರತೆ ಇರೋದ್ರಿಂದ ನಾವೇನ್ ಮಾಡ್ತಿದೀವಿ, ಈಗ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನೈಸರ್ಗಿಕ ಕೃಷಿ ಬಗ್ಗೆ ರೈತರಿಗೆ ಪ್ರೋತ್ಸಾಹ ನೀಡೋಣ. ನೈಸರ್ಗಿಕ ಕೃಷಿ ಅಂದ್ರೆ ಏನು? ಎಲ್ಲ ವಾಪಸ್ ಹೋಗ್ತಿರೋದು ನಮ್ಮ ಮುತ್ತಾದ್ರು ಮಾಡ್ತಿದ್ರಲ್ಲ, ಅವಾಗ ಯಾವ ಔಷಧಿ ಅಂಗಡಿಗಳು ಇರಲಿಲ್ಲ. 2 ಹಸು ಇಟ್ಕೊಂಡು ಕೃಷಿ ಮಾಡ್ತಿದ್ರ? ಇಲ್ಲ. ಎರಡು ಹಸು ಇಟ್ಕೊಂಡು ಏನ್ ಕೃಷಿ ಮಾಡ್ತಿದ್ರಲ್ಲ, ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ಲಿಕ್ಕೆ ಈಗ ಸರ್ಕಾರ ಚಿಂತನೆ ಮಾಡಿ ಅದನ್ನ ನಾವು ಒಟ್ಟಿಗೆ ಎಲ್ಲ ಇಡೀ ದೇಶದಲ್ಲಿರೋ ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿ ಮಾಡಿ ಅಂದ್ರೆ ಒಪ್ಪಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲಸ್ಟರ್ ಬೇಸಿಸ್ ಮೇಲೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆಯನ್ನ ನಿರೂಪಣೆ ಮಾಡಿಕೊಂಡು ಪ್ರತಿ ಪಂಚಾಯಿತಿಯಲ್ಲಿ ಒಂದು ಆಯ್ದ 25 ರೈತರನ್ನ ಆಯ್ಕೆ ಮಾಡಿಕೊಂಡು ಕ್ಲಸ್ಟರ್ ಬೇಸಿಸ್ ಮೇಲೆ 1 ಕೋಟಿ ರೈತರು ನೈಸರ್ಗಿಕ ಕೃಷಿಯನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡ್ತಿದೆ. ಸೊ ಅದನ್ನೇ ನಾವು ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಅಭಿಯಾನ ಅಂತ ಹೇಳ್ತೀವಿ. ಈ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಏನ್ ಮಾಡಬಹುದು ಅಂದ್ರೆ, ರೈತರು ನಿಮ್ಮ 4 ಎಕರೆ ಇದ್ರೆ 1 ಎಕರೆನ ನಿಮ್ಮ ಕುಟುಂಬಕ್ಕೋಸ್ಕರ, ಇಲ್ಲ ನಿಮ್ಗೋಸ್ಕರ ಆರೋಗ್ಯವಾಗಿರ್ಲಿಕ್ಕೋಸ್ಕರ ನೈಸರ್ಗಿಕ ಕೃಷಿಯಾಗಿ ಕನ್ವರ್ಟ್ ಮಾಡ್ಬೋದು. ನನ್ನ ಹತ್ರ 1 ಎಕರೆ ಇದೆ ಸರ್ ಅಂದಾಗ 10 ಗುಂಟೆ ಕನ್ವರ್ಟ್ ಮಾಡ್ಕೊಳ್ಳಿ. ಸರ್ಕಾರ ಏನ್ ನಿಮ್ಮನ್ನು ಅಟ್ ಎ ಟೈಮ್ ಶಿಫ್ಟ್ ಆಗಿ ಅಂತ ಕೇಳ್ತಿಲ್ಲ, ಶಿಫ್ಟ್ ಆಗಿ ಗೇರ್ ಶಿಫ್ಟ್ ಮಾಡಿ ಅಂತ ಕೇಳ್ತಿಲ್ಲ. ನಿಮ್ಮಲ್ಲಿ 4ನೇ ಒಂದು ಭಾಗ ನೈಸರ್ಗಿಕ ಕೃಷಿಗೆ ಬನ್ನಿ ಅಂತ. ಏನು ನೈಸರ್ಗಿಕ ಕೃಷಿ ಅಂತಂದ್ರೆ, ನೈಸರ್ಗಿಕ ಕೃಷಿ ಅಂತಂದ್ರೆ ರಾಸಾಯನಿಕ ಮುಕ್ತ ಕೃಷಿ ಮಾಡುವುದೇ ನೈಸರ್ಗಿಕ ಕೃಷಿ. ರಾಸಾಯನಿಕ ಮುಕ್ತ ಕೃಷಿ ಯಾರು ಮಾಡ್ತಾ ಇದ್ರು ಅಂದ್ರೆ, ನಿಮ್ಮ ತಾತಂದ್ರು ಮಾಡ್ತಿದ್ರು. 2 ಹಸು ಇಟ್ಕೊಂಡು, ಗಂಜಲ ಇಟ್ಕೊಂಡು ಅದ್ರಲ್ಲಿ ಬರ್ತಕ್ಕಂತ ಬೀಜಾಮೃತ, ಗಜ ಬೀಜಾಮೃತ, ಜೀವಾಮೃತ ಮತ್ತೆ ಗಂಜಲ ಮತ್ತು ಸಗಣಿಯಲ್ಲಿ ಇವೆಲ್ಲ ಮಾಡ್ಕೊಂಡು ಭೀಮಾಸ್ತ್ರ
ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಈ ತರ ಒಂದು ಔಷಧಿಗಳನ್ನ ಅವರೇ ಕಟ್ಟಿಡ್ಕೊಂಡು ಬರ್ತಕ್ಕಂಥ ರೋಗನ ಹತೋಟಿ ಮಾಡಿದ್ದಾರೆ, ಬರ್ತಕ್ಕಂಥ ಕಾಯಿಲೆಗಳ ಹತೋಟಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರುದ್ರೇಶ್ ಒಳಲಳ್ಳಿ, ಕಾರ್ಯದರ್ಶಿ ಅರುಣ್ ಗೌಡ, ಖಜಾಂಚಿ ಹಿರದನಹಳ್ಳಿ ಹೂವಣ್ಣ, ಸಂಘದ ಪದಾಧಿಕಾರಿಗಳು, ಕೃಷಿ ಸಖಿಯರು, ಮಹಿಳಾ ರೈತರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಗಾರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. You are watching TV46 News Kannada.